ನೋಡಿ, ಇದು ನಮ್ಮ ದೇಸಿ ತಳಿ. ಇದರ ಹೆಸರು ಬಂದು ರಾಜಮುಡಿ ಅಂತ ಹೇಳಿ. ಇದಕ್ಕೆ ಈ ದೇಸಿ ತಳಿ ಬಂದು 5 ತಿಂಗಳ ಬೆಳೆ. ಇದು ಮುಂಗಾರಿನಲ್ಲಿ ಮಾತ್ರ ಬರ್ತಕ್ಕಂಥ ಬೆಳೆ, 5 ತಿಂಗಳ ಬೆಳೆ. ಈಗ ಆಲ್ರೆಡಿ ಒಂದು ಅಪ್ ಟು ಒಂದು 5 ಅಡಿ ತನಕ ಬೆಳೆದಿದೆ. ಇದು 6 ರಿಂದ 6.5 ಅಡಿ ಎತ್ತರ ಬೆಳೀತದೆ. ಇದು 5 ತಿಂಗಳ ಬೆಳೆ, ತುಂಬ ಸಮೃದ್ಧವಾದಂಥ ಬೆಳೆ, ತುಂಬ ಇಳುವರಿ ತುಂಬ ಚೆನ್ನಾಗಿರ್ತಕ್ಕಂಥ ಬೆಳೆ ಇದು. ಇದ್ರ ವಿಶೇಷತೆ ಏನು ಅಂತಂದರೆ, ಇದನ್ನು 1 ಎಕರೆಗೆ ಹಾಕಿದ್ರೆ ನಮಗೆ, ನಮ್ಮ ರೈತರಿಗೆ, ಜಾನುವಾರುಗಳಿಗೆ ಮಾಮೂಲಿ ಇವಾಗ ನಾವು ಏನು ಬೆಳೀತಾ ಇದ್ದೀವಿ ಬೇರೆ ಭತ್ತಗಳು, ಆ ಭತ್ತಗಳಿಗೆ ಹೋಲಿಸ್ಕೊಂಡ್ರೆ ಈ ಭತ್ತ ಒಂದು 1 ಎಕರೆನಲ್ಲಿ 3 ಎಕರೆಗೆ ಆಗುವಷ್ಟು ಹುಲ್ಲು ಸಿಗುತ್ತೆ, ಹಸುಗಳಿಗೆ ಆಹಾರ ಸಿಗುತ್ತೆ. ಒಂದು ಸಣ್ಣ ಅಕ್ಕಿ ಭತ್ತ, ಇದರಲ್ಲಿ ಕೆಂಪಕ್ಕಿ ಅಂತಲೂ ಇದೆ, ಕೆಂಪಕ್ಕಿ ಇದೆ ಮತ್ತು ಬಿಳಿ ಅಕ್ಕಿ ಇದೆ. ಇದ್ರ ಒಂದು ವಿಶೇಷತೆ ಏನು ಅಂದರೆ, ಇದು ಒಂದೇ ತೆನೆಯಲ್ಲಿ ಕೆಂಪಕ್ಕಿ ಬಿಳಿ ಅಕ್ಕಿ ಎರಡೂ ಬೆಳೀತದೆ. ರಾಜಮುಡಿ ಅಂತ ಇವತ್ತು ನೀವು ಮಾರ್ಕೆಟಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಇದರಲ್ಲಿ ಜಡೆ ರಾಜಮುಡಿ ಅನ್ನೋದು ಒಂದಿದೆ, ಮತ್ತು ಬಿಳಿ ರಾಜಮುಡಿ ಮತ್ತು ಕೆಂಪು ರಾಜಮುಡಿ ಅಂತಿದೆ. ಇದು ರಾಜಮುಡಿ ಅಂತ ನಾನು ಹೆಸರು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಹೆಸರು ಬಂದಿದ್ದೇ ಒಂದು ಆಶ್ಚರ್ಯ ಮತ್ತು ಕುತೂಹಲ. ಏನು ಅಂತಂದರೆ, ಇವಾಗೆಲ್ಲ ನಾವು ಒಂದು ಸಾಮಾನನ್ನು ಯಾವುದಾದ್ರು ಒಂದು ಅಂಗಡಿನಲ್ಲಿ ತೊಗೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಅಂತ ಕಟ್ತೀವಿ, ತೆರಿಗೆ ಅಂತ ಕಟ್ಟಲೇಬೇಕು. ಅದು ಕಟ್ಟದೆ ಯಾವುದೇ ಪದಾರ್ಥನ ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಪದಾರ್ಥ ನಮಗೆ ಮಾರೋನು ಅದನ್ನು ತಂದು ಮಾರೋಕ್ಕಾಗಲ್ಲ. ಆ ತೆರಿಗೆ ಅನ್ನೋದು ಯಾವಾಗಿಂದ ಇತ್ತು ಅಂತಂದರೆ, ಇದು ನಾವು ವ್ಯವಸಾಯ ಯಾವಾಗ ಶುರು ಮಾಡಿದ್ವೋ, ನಾವು ವ್ಯವಹಾರ ಯಾವಾಗ ಶುರು ಮಾಡಿದ್ವೋ ಆವಾಗಿಂದನೂ, ರಾಜಾದಿ ಕಾಲದಿಂದನೂ, ಆದರೆ ಹಿಂದಿನಿಂದನೂ ಅದು ಇತ್ತು ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ. ಏನಕ್ಕೆ ಅಂತಂದರೆ, ಇವಾಗ ಯಾರಾದರೂ ಒಬ್ಬರು ಕಿರಾಣಿ ವ್ಯಾಪಾರಿ ಮಾಡೋನು, ಅವನು ಬೇರೆ ಗ್ರಾಹಕರಿಗೆ ಅವನ ಪದಾರ್ಥನ ಮಾರಿ ಅದ್ರ ಬಂದಂಥ ಹಣನ ಇಷ್ಟು ಪ್ರಮಾಣದಲ್ಲಿ ತೆರಿಗೆ ಅಂತ ಕಟ್ತಾ ಇದ್ದ ರಾಜರು ನಮ್ಮನ್ನು ಆಳ್ವಿಕೆ ಮಾಡ್ತಿದ್ದಂಥ ಕಾಲದಲ್ಲಿ. ಮತ್ತು ಇನ್ನು ಬೇರೆ ಯಾವ್ಯಾವುದೋ ಕೆಲಸ ಮಾಡ್ತಕ್ಕಂಥವ್ರು, ಅವರು ಬರೋ ಹಣ ಆಶ್ರಯಿಸಿ ಮಾಡ್ತಿರೋ ವ್ಯವಹಾರಸ್ಥರು ಹಣನ ತೆರಿಗೆ ಮುಖಾಂತರ ಕೊಡ್ತಿದ್ರು. ಈಗ ನಮ್ಮಂಥ ರೈತರು ಏನು ಮಾಡಬೇಕಾಗಿತ್ತು ಆಗಿನ ಕಾಲದಲ್ಲಿ? ನಾವು ರೈತರು ಮಾಡ್ತಾ ಇದ್ದಿದ್ದು ಇಷ್ಟೇ, ಅವಾಗ ನಾವು ಏನು ಮಾಡ್ತಾಯಿದ್ವೋ, ನಮ್ಮಲ್ಲಿ ಏನನ್ನು ಬೆಳೀತಾ ಇದ್ವೋ ಅದನ್ನು ಇಷ್ಟು ಪ್ರಮಾಣದಲ್ಲಿ ನಾವು ರಾಜರಿಗೆ ತಗೊಂಡೋಗಿ ತಲುಪಿಸ್ತಾ ಇದ್ವು. ನಮ್ಮ ತೆರಿಗೆ ಮುಖಾಂತರ, ತೆರಿಗೆ ಹಣ ಅಂತ ಕೊಡ್ತಿರ್ಲಿಲ್ಲ, ನಾವು ಬೆಳೆದ ಪದಾರ್ಥವನ್ನೇ ನಾವು ತೆರಿಗೆ ರೂಪದಲ್ಲಿ ಕಟ್ತಾ ಇದ್ವು. ಆವಾಗ ಏನಾಯಿತು, ಹಾಸನ ಭಾಗದ ರೈತರು ಒಂದು ವಿಶೇಷವಾದಂಥ ತಳಿನ ಬೆಳೀತಾ ಇದ್ರು, ಭತ್ತದ ತಳಿನ. ಅದು ನೋಡೋದಕ್ಕೆ ಸಣ್ಣದಾದ ಅಕ್ಕಿ ಇತ್ತು, ಊಟಕ್ಕೆ ತುಂಬ ಚೆನ್ನಾಗಿತ್ತು. ಅದೇನು ಮಾಡಿದ್ರು, ರಾಜರಿಗೆ ಅದನ್ನೇ ಅವರು ತೆರಿಗೆ ರೂಪದಲ್ಲಿ ಕೊಟ್ಟರು. ರಾಜರು ಎಲ್ಲ ತೆರಿಗೆ ರೂಪದಲ್ಲಿ ಎಲ್ಲ ರೈತರು ಕೊಟ್ಟೋದನ್ನು ನೋಡಿದಾಗ ಇದೊಂದು ವಿಶೇಷವಾಗಿ ರಾಜರಿಗೆ ಅವರ ಮನಸೂರೆಗೊಳ್ತು ಮತ್ತು ವಿಶೇಷವಾಗಿ ಕಾಣ್ತು. ಆವಾಗ ರಾಜರು ಈ ಬೆಳೆದಂಥ ರೈತರನ್ನ ಕರೆಸಿದ್ರು, ಅವರ ಮಂತ್ರಿಗಳು ಸೇವಕರ ಮುಖಾಂತರ ಕರೆಸಿದಾಗ ಅವ್ರಿಗೆ ಖುದ್ದಾಗಿ ಹೇಳಿದ್ರು. ಅದು ಹೇಳೋದಕ್ಕಿಂತ ಮುಂಚಿತವಾಗಿ ತೆರಿಗೆ ರೂಪದಲ್ಲಿ ಕೊಟ್ಟಿದ್ದಂಥ ಈ ಭತ್ತನ ರಾಜರು ಊಟ ಮಾಡಿದಾಗ ಇದ್ರದ್ದು ಸ್ವಾದ, ಇದ್ರ ಸುಗಂಧ ಮತ್ತು ಇದ್ರ ರುಚಿ ರಾಜರಿಗೆ ತುಂಬ ಇಷ್ಟವಾಗಿ, ಆವಾಗ ಅದು ಬೆಳೀತಿದ್ದಂಥ ರೈತರನ್ನ ರಾಜರು ಕರೆಸಿ ಅವರ ಆಸನದಲ್ಲಿ ಅವ್ರಿಗೆ ಹೇಳ್ತಾರೆ. ಆಸನದಲ್ಲಿ ಕೂರಿಸ್ಕೊಂಡು ಹೇಳಿದಾಗ, ನೀವು ಏನು ಬೆಳೀತಾ ಇದ್ದೀರಾ, ಈ ಭತ್ತನೇ ನಮಗೆ ಪ್ರತಿ ಸಾರಿನೂ ಬೆಳೆದು ನಿಮ್ಮ ತೆರಿಗೆ ರೂಪದಲ್ಲಿ ಏನು ಕೊಡಬೇಕು ಅದನ್ನು ಈ ಭತ್ತದ ಮುಖಾಂತರನೇ ನಮಗೆ ಕೊಡಿ ಅಂತ ಹೇಳ್ತಾರೆ. ಆವತ್ತಿನಿಂದ ಇವತ್ತುವರೆಗೂ ಆ ಭಾಗದ ರೈತರು ಏನು ಮಾಡಿದ್ರು, ಇದನ್ನು ನಾವು ನಮ್ಮ ಆಹಾರಕ್ಕೋಸ್ಕರ ಬೆಳೆಯೋದ್ರ ಜೊತೆಗೆ ನಾವು ರಾಜರಿಗೋಸ್ಕರನ ಬೆಳೆದು ಕೊಡ್ತಾ ಇದ್ದೀವಿ, ರಾಜರಿಗೆ ಇದನ್ನು ನಾವು ಮುಡುಪಾಗಿಟ್ಟಿದ್ದೀವಿ ಅಂತೇಳಿ ಇದಕ್ಕೆ ರಾಜಮುಡಿ ಅಂತ ಒಂದು ಹೆಸರು ಬಂತು. ಈ ರಾಜಮುಡಿ ಅಂತ ಹೆಸರು ಹಿಂದೆ ಇವತ್ತು ಮಾರುಕಟ್ಟೆನಲ್ಲಿ ತುಂಬ ಚೆನ್ನಾಗಿ ಬೇಡಿಕೆಯಲ್ಲಿರತಕ್ಕಂಥ ತಳಿ ಇದು. ಊಟಕ್ಕೆ ತುಂಬ ಚೆನ್ನಾಗಿದೆ, ಸಣ್ಣ ಅಕ್ಕಿ ಭತ್ತ. ಹಾಗಾಗಿ ಈ ತಳಿನ ನಾವು ಹೆಚ್ಚಾಗಿ ಬೆಳೆದ್ರೆ, ಒಂದು ಇದರದ್ದು ಸ್ವಾದವನ್ನು ನಾವು ಸವಿಬೋದು, ಇನ್ನೊಂದು ನಮ್ಮ ಜಾನುವಾರುಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ 1 ಎಕರೆನಲ್ಲಿ ದ್ವಿಗುಣವಾದಂಥ ಹುಲ್ಲನ್ನು ನಾವು ಬೆಳ್ಕೋಬೋದು. ಆ ಕಾರಣದಿಂದ ಇದು ರಾಜಮುಡಿ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ತಳಿ ಇದು. ಇಲ್ಲಿ ನೋಡಿ, ಇಲ್ಲಿ ಸುತ್ತಮುತ್ತ ಎಷ್ಟು ತುಂಬ ಫಲವತ್ತಾಗಿ ಬಂದಿದೆ. ಇದು ಸಾವಯವದಲ್ಲೇ ಬೆಳೆದಿರೋಂಥ ತಳಿ ಇದು. ಈ ಭಾಗದಲ್ಲಿ ಮಾರುಕಟ್ಟೆನ ವಿಸ್ತರಣೆ ಮಾಡೋದಕ್ಕೋಸ್ಕರ ಈ ತಳಿನ ನಾವು ಇಲ್ಲಿ ಬೆಳೆದಿದ್ದೀವಿ. ತುಂಬ ಚೆನ್ನಾಗಿದೆ.